Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಗರದಲ್ಲಿ ಸೋಮವಾರ ಎನ್ಎಂಡಿಸಿಯ ಸಿಎಸ್ಆರ್ ಅನುದಾನ ಅಡಿಯಲ್ಲಿ 10 ಆಂಬ್ಯುಲೆನ್ಸ್ ವಾಹನಕ್ಕೆ ಶಾಸಕಿ ಇ ಅನ್ನಪೂರ್ಣ ತುಕಾರಾಂ ಚಾಲನೆ ನೀಡಿದರು. ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ ಇ ಅನ್ನಪೂರ್ಣ ತುಕಾರಾಂ ಮಾತನಾಡಿ, ಈ ಸೇವೆಗೆ ಮುಖ್ಯವಾಗಿ ಎನ್ಎಂಡಿಸಿ ಮತ್ತು ಸಿಎಸ್ಆರ್ ಫಂಡ್ ನಮಗೆ ಸಹಕಾರಿಯಾಗಿದೆ. ಡಿಸಿ, ಆರೋಗ್ಯ ಇಲಾಖೆಯ ಡಿಎಚ್ಒ ಸೇರಿದಂತೆ ಎಲ್ಲರ ಸಹಕಾರದೊಂದಿಗೆ ಈ ಸೇವೆ ನಡೆಯಲಿದೆ ಎಂದರು. ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ಇಲ್ಲಿ ನೆರೆದಂಥ ನಮ್ಮೆಲ್ಲ ಸಂಡೂರಿನ ಎಲ್ಲ ಜನಪ್ರತಿನಿಧಿಗಳು ಮತ್ತು ನಮ್ಮ ಸಂಡೂರು ಜನರ ಎಲ್ಲ ಜನರು, ಇವತ್ತು ಎಲ್ರಿಗೂ ನಮಸ್ಕಾರಗಳು. ಇವತ್ತು ಇಡೀ ನಮ್ಮ ದೇಶದಲ್ಲೇ ವಿನೂತನವಾದ ಒಂದು ಸಂಚಾರಿ ಆರೋಗ್ಯ ಘಟಕವನ್ನು ನಮ್ಮ ಸಂಸದರ ಒಂದು ಕನಸು. ಪ್ರತಿ ಹಳ್ಳಿ ಕೂಡ ಈ ಆರೋಗ್ಯ ಸೇವೆ ಮುಟ್ಟಬೇಕು. ಯಾಕಂದರೆ 2000 ಇಸ್ವಿಯಲ್ಲಿ ನಮ್ಮ ಸಂಡೂರಿನ ರಸ್ತೆ ಸ್ಥಿತಿಗತಿಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಎಷ್ಟೋ ಜನ ಒಂದು ಆರೋಗ್ಯ ಸೇವೆ ಸಿಗದೇ ಎಷ್ಟೋ ಜನ ತಮ್ಮ ಜೀವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಅವ್ರ ಗಮನದಲ್ಲಿತ್ತು. ಅದಕ್ಕೆ ತಾಲೂಕು ಕೇಂದ್ರಕ್ಕೆ ಬರೋದಕ್ಕೆ ತುಂಬ ರಸ್ತೆಗಳ ಒಂದು ಅವ್ಯವಸ್ಥೆ ಇರೋದರಿಂದ ಅದಕ್ಕೆ ನಾವೇ ಅವರಲ್ಲಿ ಹೋಗಿ ಒಂದು ಸೇವೆಯನ್ನು ಕೊಡ್ತಕ್ಕಂಥ ಒಂದು ವಿನೂತನವಾದ ಒಂದು ಯೋಜನೆಯನ್ನು ರೂಪುಗೊಳಿಸಿದ್ರು. ಇವತ್ತು ಇದರಿಂದ ಸುಮಾರು ಲಕ್ಷಾಂತರ ಜನ ಇದರ ಉಪಯೋಗವನ್ನು ಪಡಿತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸ್ಬೇಕು. ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಜನರ ಒಂದು ಬೇಡಿಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್. ಅದು ಇನ್ನು 2 ವರ್ಷದಲ್ಲಿ ಕಾಮಗಾರಿ ಅದು ಈಗ ಚಾಲನೆ ಕೊಟ್ಟರೆ ಇನ್ನೊಂದು 2 ವರ್ಷದಲ್ಲಿ ಮುಗಿಬೋದು. ಅಷ್ಟರವರೆಗೂ ಕೂಡ ನಮ್ಮ ಜನರಿಗೆ ಒಂದು ಉಚಿತವಾದ ಒಂದು ಉತ್ತಮವಾದ ಆರೋಗ್ಯ ಸೇವೆಯನ್ನು ಒದಗಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನು ನಮ್ಮ ಸಂಸದರು ರೂಪುಗೊಳಿಸಿದರು ಮತ್ತು ಅದನ್ನ ಕಾರ್ಯಗತಕ್ಕೆ ಕೂಡ ತಂದಿದ್ದಾರೆ. ಅದರಿಂದ ಸುಮಾರು ಜನ ಕೂಡ ಇವತ್ತು ಒಂದು ಉಚಿತವಾದ ಆರೋಗ್ಯ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಈ ಆರೋಗ್ಯ ಸೌಲಭ್ಯಕ್ಕೆ ಎಲ್ಲ ನಮ್ಮ ಇವರು ಸಿಬ್ಬಂದಿ ವರ್ಗದವರು ಕೂಡ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಎಲ್ಲ ವೈದ್ಯರು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತಮವಾದ ಒಂದು ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಆಶಾ ಕಾರ್ಯಕರ್ತರು ಕೂಡ ಇದರಲ್ಲಿ ಪಾಲ್ದಾರರಾಗಿ ನಮ್ಮ ಸೊಸೈಟಿಗೆ ಒಂದು ಉತ್ತಮವಾದ, ಸಮಾಜಕ್ಕೆ ಒಂದು ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ದೊಡ್ಡ ರೋಗಗಳನ್ನ ಇದು ಪತ್ತೆ ಹಚ್ಚೋದಕ್ಕೆ ಸಹಾಯ ಆಗುತ್ತೆ. ಅವರಿಗೆ ಉತ್ತಮವಾದ ಒಂದು ಮುಂದಿನ ಹೆಚ್ಚಿನ ಒಂದು ಆರೋಗ್ಯಕ್ಕೆ ಕೂಡ ಆರೋಗ್ಯದ ಒಂದು ತಪಾಸಣೆ ಕೂಡ ಇದು ಸಹಾಯ ಆಗುತ್ತೆ. ಹಾಗೆಯೇ ಎಲ್ಲ ಗ್ರಾಮಾಂತರ ಜನರು ಇದರ ಸದುಪಯೋಗ ಪಡ್ಕೊಳ್ಬೇಕಂತ ಕೇಳ್ತಾ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ಈ ಒಂದು ಯೋಜನೆಗೆ ಕಾರಣಕರ್ತರಾದ ಎಲ್ಲ ವೈದ್ಯರಿಗೆ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಮತ್ತು ಗಣಿ ಕಂಪನಿ ಮಾಲೀಕರು, ಗಣಿ ಕಂಪನಿಯ ಎಲ್ಲ ಇವರಿಗೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ.